ದೇಶದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಅನುಮಾನಾಸ್ಪದ ಕೊಲೆಗಳಿಗೆ ಸಂಬಂಧಪಟ್ಟಂತೆ ಕ್ರೈಮ್ ರೇಟ್ ಅಲ್ಲಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ. ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಅಂತಾನೆ ನಮ್ಮ ರಾಜ್ಯ ಸರ್ಕಾರ ಎಸಿಪಿ ಮಹೇಂದ್ರನ್ ಅವರನ್ನ ಅಪಾಯಿಂಟ್ ಮಾಡಿದೆ. ಈಗ ಎಸಿಪಿ ಮಹೇಂದ್ರನ್ ಅವರು ನಮ್ಮ ಮೀಡಿಯಾ ತಂಡದ ಜೊತೆ ಮಾತಾಡ್ತಿದ್ದಾರೆ. ಸರ್ ಹೇಳಿ ಸರ್, ಈ ಟೀನೇಜರ್ ಸೂಸೈಡ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ ದೇಶದಲ್ಲಿ ದಿನಕ್ಕೆ 49 ಸೂಸೈಡ್ಗಳಾಗ್ತಾ ಇದೆ. ಅದು ನಮ್ ಸ್ಟೇಟ್ ಅಲ್ಲಿ 3 ಆತ್ಮಹತ್ಯೆಗಳಾಗಿದೆ. ಈ ತರ ಆತ್ಮಹತ್ಯೆ ಮಾಡ್ಕೊಳ್ಳೋರೆಲ್ಲ ಟೀನೇಜರ್ಸ್. ಇವರೆಲ್ಲ ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದಾರೆ ಅಂತ ನಮ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ. ಆದಷ್ಟು ಬೇಗ ಎಲ್ಲ ವಿಚಾರನೂ ತಿಳಿಸ್ತೀವಿ. ಈ ರೀತಿ ಘಟನೆಗಳು ಇನ್ನು ಮುಂದೆ ನಡೀಬಾರ್ದು ಅಂತ ನಾನು ಆದಷ್ಟು ಕೇಳ್ಕೊತೀನಿ. ನಗರದಲ್ಲಿ ಬೈಕ್ ರೇಸ್ ನಡೆಯೋದು ನಿಮ್ಗೆಲ್ಲ ಗೊತ್ತೇ ಇದೆ. ಅದು ಈಗ ಹೊಸ ರೀತಿಯಲ್ಲಿ ವಿದೇಶಿಯ ಶೈಲಿಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ರೇಸ್ ಮಾಡೋದನ್ನ ಶುರು ಮಾಡಿದ್ದಾರೆ. ಒಬ್ಬ ಹುಡುಗ ಆಪತ್ತಾಗಿರೋ ಈ ಕಾರ್ ರೇಸ್ ಅಲ್ಲಿ ಸೇರ್ಕೊಂಡು ಕಣ್ಣಿಗೆ ಬಟ್ಟೆನ ಕಟ್ಕೊಂಡು ಭಯ ಇಲ್ಲದೆ ಕಾರನ್ನ ಓಡಿಸ್ತಾ ಇರೋ ದೃಶ್ಯ ಈಗ ನಿಮ್ಮೆಲ್ಲರಿಗೋಸ್ಕರ. ಹೇ ರಾಮ್, ಹೇ ರಾಮ್, ರಾಮ್, ಏನು? ಏಯ್ ಅಲ್ಲೋಡ. ಇದು ನಮ್ಮ ಪ್ರೇಮ್ ತಾನೇ? ಈ ರೀತಿಯ ದೃಶ್ಯಗಳನ್ನು ನೀವು ನೋಡಿದಾಗ ಅಥವಾ ಕೇಳಿಸ್ಕೊಂಡಾಗ ತಕ್ಷಣವೇ ಎಸಿಪಿ ಮಹೇಂದ್ರನ್ ಅವರಿಗೆ ಅಥವಾ ಅವರ ಟೀಮ್ಗೆ ಕರೆ ಮಾಡಿ. ಕರೆ ಮಾಡಬೇಕಾದ ನಂಬರ್ 90-100-69100. ಏ ರಾಮ್, ಆ ನಂಬರ್ ಕಾಲ್ ಮಾಡ. ನಮ್ ಪ್ರೇಮ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗುತ್ತೆ. ಹಲೋ, ಎಸಿಪಿ ಆಫೀಸ್. ಸ್ಟೇಟ್ ಅಲ್ಲಿ ಯಾವ್ಯಾವ ಕಡೆ ಅಲಿಗೇಷನ್ಸ್ ಇದೆ ಅದನ್ನೆಲ್ಲ ಪಾಯಿಂಟ್ ಔಟ್ ಮಾಡಿ. ಆ ಎಲ್ಲ ರಿಪೋರ್ಟ್ಸು ನನಗೆ ಬೇಕು. ಎಸ್ ಕಮೈನ್, ನೀವು ಸ್ವಲ್ಪ ಆಚೆ ವೇಟ್ ಮಾಡಿ. ಬನ್ನಿ. ನಮಸ್ಕಾರ ಸರ್. ಸ್ವಲ್ಪ ಹೊತ್ತಿಗೆ ಮುಂಚೆ ಕಾಲ್ ಮಾಡಿದ್ದು ನಾವೇ ಸರ್. ಓ, ಕೂತ್ಕೊಳ್ಳಿ. ಬಾ. ಅವ್ರ ಹೆಸರೇನು? ಪ್ರೇಮ್ ಸರ್. ಇವರೆಲ್ಲ ಯಾರು? ಫ್ರೆಂಡ್ಸ್. ಇಷ್ಟೊಂದು ಫ್ರೆಂಡ್ಸ್ ಇದ್ದೀರಾ, ಆದ್ರೆ ಅವ್ರು ಯಾಕೆ ಈ ತರ ಫುಲಿಶ್ ಗೇಮ್ ಆಡ್ತಾ ಇದಾರೆ? ನಿಮಗ್ ಗೊತ್ತಾ, ಅವ್ರೊಂದು ದೊಡ್ಡ ಆಪತ್ತಲ್ಲಿ ಸಿಕ್ಕಾಕೊಂಡಿದ್ದಾರೆ. ವಾಟ್? ಡೇಂಜರಾ? ಅದ್ ಯಾವ ತರ ಗೇಮ್ ಸರ್ ಅದು? ಹೇಳ್ತೀನಿ. ಸುಬು, ಎಲ್ರೂ ಪ್ರೊಜೆಕ್ಷನ್ ರೂಮಿಗೆ ಕರ್ಕೊಂಡು. ಓಕೆ ಸರ್, ಹೋಗಿ. ಸುಬು ಸರ್, ಆನ್ ಮಾಡಿ. ರೆಡಿ ಇದೆ ಸರ್. ವೆಲ್ಕಮ್ ಟು ಬ್ಲೂ ವೇಲ್ ಅವೇರ್ನೆಸ್ ಪ್ರೋಗ್ರಾಮ್, ಬ್ಲೂ ವೇಲ್ ಚಾಲೆಂಜ್. ಇದನ್ನ ಗೇಮ್ ಅಂತ ಹೇಳೋ ಬದಲು ಸೂಸೈಡ್ ಟಾಸ್ಕ್ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. 50 ದಿನ 50 ಟಾಸ್ಕ್ಗಳು. ಈ ಗೇಮಲ್ಲಿ ಸೇರ್ಕೊಂಡ್ರೆ ಪ್ರಪಂಚದಾದ್ಯಂತ ಫೇಮಸ್ ಆಗ್ಬೋದು ಅಂತ ಕ್ಯೂರೇಟರ್ ಹೇಳ್ತಾ ಇದೆ. ಅದಕ್ಕೇನೆ ಟೀನೇಜರ್ಸ್ ಇದಕ್ಕೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಬರೀ ಟೀನೇಜರ್ಸ್ ಮಾತ್ರ ಅಲ್ಲ, ಡಿಪ್ರೆಷನ್ ಅಲ್ಲಿರುವಂತಹ, ಪರ್ಸನಾಲಿಟಿ ಡಿಸಾರ್ಡರ್ ಇರೋಂಥವ್ರು, ಮನಸ್ಸು ಸರಿ ಇಲ್ಲದೆ ಇರೋಂಥವ್ರು ಹೆಚ್ಚಾಗಿ ಈ ಗೇಮ್ಗೆ ಹೋಗ್ತಾ ಇದ್ದಾರೆ. ಶುರುವಿನಲ್ಲಿ ಎಲ್ಲ ಟಾಸ್ಕ್ಗಳು ತುಂಬಾ ಈಸಿಯಾಗೇ ಇರುತ್ತೆ. 4 ದಿನ ಯಾರ ಜೊತೆನೂ ಮಾತಾಡದೇ ಇರೋದು, ಎತ್ತರಕ್ಕೆ ಹೋಗಿ ಸೆಲ್ಫಿ ತಗೊಳ್ಳೋವಂಥದ್ದು ಈಸಿ ಅನ್ಸುತ್ತೆ. ಯಾಕೆ ಅಂದ್ರೆ ಈ ಗೇಮಿಗೆ ಸೇರ್ಕೊಂಡವರು ಇದಕ್ಕೆ ತುಂಬಾನೇ ಅಡಿಕ್ಟ್ ಆಗಿರ್ತಾರೆ ಅಂತ ಇದೆಲ್ಲ ಕ್ಯೂರೇಟರ್ ಅಬ್ಸರ್ವರ್ ಇಂದಾನೆ ಮಾಡಿರೋಂಥದ್ದು. ವಿಡಿಯೋ ಕಾಲ್ ಇಂದಾನೆ ಇದೆಲ್ಲ ಶುರು ಆಗೋದು. ಇದರಲ್ಲಿ ಒಂದು ಟಾಸ್ಕು ತಮ್ಮಷ್ಟಕ್ಕೆ ತಾವೇ ಗಾಯ ಮಾಡ್ಕೊಳ್ಳೋದು. ಈ ತರ ಬ್ಲೇಡಲ್ಲಿ ಕೈನ ಕುಯ್ಕೊಳ್ಳೋದು. ಇನ್ನೊಂದು ಫೂಲಿಶ್ ಟಾಸ್ಕ್, ಬೆಳಗಿನ ಜಾವ ಹಾರರ್ ಮೂವೀಸ್ನ ನೋಡೋದು. ಏನಲ್ಲ ರಾತ್ರಿ ಎಲ್ಲ ಸಿನಿಮಾ ನೋಡ್ತೀಯಾ? ಮಲ್ಕೊಂಡು ನಿದ್ದೆ ಮಾಡ. ನಿದ್ದೆ ಬರ್ತಿಲ್ಲ ಕಣ. ಇನ್ನೊಂದು ಟಾಸ್ಕ್, ಕೈ ಮೇಲೆ ಬ್ಲೂ ವೇಲ್ ಟ್ಯಾಟೂ ಹಾಕೊಳ್ಳೋದು. ಈ ತರ ವಿಚಿತ್ರವಾದ ಟಾಸ್ಕ್ಗಳೆಲ್ಲ ಕೊಡ್ತಾರೆ. ಹೇಗಾದ್ರೂ ಮಾಡಿ 50 ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ಬೇಕು. ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡ್ತಾರೆ. ನಿನ್ ಫ್ಯಾಮಿಲಿನ ಸಾಯಿಸ್ತೀನಿ, ನಿನ್ ಗರ್ಲ್ ಫ್ರೆಂಡ್ ನ ಸಾಯಿಸ್ತೀನಿ, ನಿನ್ನ ಬೆಸ್ಟ್ ಫ್ರೆಂಡ್ ನ ಸಾಯಿಸ್ತೀನಿ ಅಂತ ಕ್ಯೂರೇಟರ್ ಭಯ ಪಡಿಸ್ತಾನೆ. ಗೇಮರ್ಗೆ ನಮ್ಮ ಪರ್ಸನಲ್ ಡೀಟೇಲ್ಸ್ ಹೇಗ್ ಸರ್ ಗೊತ್ತಾಗುತ್ತೆ? ಸಿಂಪಲ್,
ಗೇಮ್ ಸ್ಟಾರ್ಟಿಂಗ್ ಅಲ್ಲಿ ಟಾಸ್ಕ್ಗಳೆಲ್ಲ ಸಿಂಪಲ್ ಆಗಿರತ್ತೆ ಅಂತ ಆಗ್ಲೇ ಹೇಳಿದ್ನಲ್ಲ. ಆ ಕ್ಯೂರೇಟರ್ ತುಂಬಾ ಫ್ರೆಂಡ್ಲಿ ಆಗಿರ್ತಾನೆ. ಹಾಗೆ ನಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲಾನು ಅವ್ನು ಹೇಗಾದ್ರೂ ಮಾಡಿ ಕಲೆಕ್ಟ್ ಮಾಡ್ಕೋತಾನೆ. ನೇಮ್, ಕಾಂಟ್ಯಾಕ್ಟ್ ನಂಬರ್ಸ್, ಫ್ರೆಂಡ್ಸ್, ಫ್ಯಾಮಿಲಿ ಡೀಟೇಲ್ಸ್ ಎಲ್ಲಾನು ತಿಳ್ಕೊತಾರೆ. 48th ಟಾಸ್ಕ್ ಗರ್ಲ್ ಫ್ರೆಂಡ್ ನ ಮಾರೋದು. ನಿನ್ನ ವಿಷಯದಲ್ಲಿ ನಡೆದ ಸುಮ್ಮನೆ 49th ಟಾಸ್ಕ್ ನೀವು ಆಲ್ರೆಡಿ ನ್ಯೂಸ್ ಅಲ್ಲಿ ನೋಡಿದ್ದೀರಾ. ಮತ್ತೆ ಫೈನಲ್ ಟಾಸ್ಕ್ ಸೂಸೈಡ್, ಆತ್ಮಹತ್ಯೆ ಮಾಡ್ಕೊಳ್ಳೋದು. ಪ್ಲೀಸ್ ಸರ್, ಹೇಗಾದ್ರೂ ಮಾಡಿ ನನ್ನ ಪ್ರೇಮ್ನ ಕಾಪಾಡಿ. ಸರಿ 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 ಆಯ್ತಮ್ಮ, ವಿ ಟ್ರೈ ಅವರ್ ಬೆಸ್ಟ್. ಕೂಲ್ ಡೌನ್. ಒಬ್ಬ ಪೊಲೀಸ್ ಆಫೀಸರ್ ಆಗಿ ನನ್ನ ಕೆಲಸನ ನಾನು ಮಾಡ್ತೀನಿ. ಡೋಂಟ್ ವರಿ. ಇನ್ನೊಂದು ವಿಷಯ, ನೀವು ಅವ್ನ ಬೆಸ್ಟ್ ಫ್ರೆಂಡ್ಸ್ ಆಗಿರೋದ್ರಿಂದ ಅವ್ನು ಸೂಸೈಡ್ ಮಾಡ್ಕೊಳಕ್ಕೂ ಮುಂಚೆನೆ ಖಂಡಿತ ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ರಿಗೆ ಫೋನ್ ಮಾಡೇ ಮಾಡ್ತಾನೆ. ಸೊ ಬಿ ಅಲರ್ಟ್. ಹಾಗೇನಾದ್ರೂ ಕಾಲ್ ಬಂದ್ರೆ ಇಮಿಡಿಯೇಟ್ ಆಗಿ ನಂಗೆ ಇನ್ಫಾರ್ಮ್ ಮಾಡಿ. ಸುಬು, ಇವ್ರ ಹತ್ರ ಕಂಪ್ಲೇಂಟ್ ತಗೊಳ್ಳಿ. ಓಕೆ ಸರ್.